ಮುಖ್ಯಸ್ಥರು ಆಗಿರುವಂತಹ ಗಣಪತಿ ಅವರಿಯವರು 25 ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಸಿದ್ದಾಪುರದಲ್ಲಿ ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ಈ ರೀತಿಯ ನಾಟಕವನ್ನು ಮಾಡಿ, ಅಲ್ಲದೆ ಮಕ್ಕಳಿಗೆ ವಿಶೇಷವಾಗಿರುವಂತಹ ತರಬೇತಿಯನ್ನ, ಕಾರ್ಯಾಗಾರವನ್ನ ಆಗಾಗ ಮಾಡ್ತಾ ಇರ್ತಾರೆ. ಇವರು ಹೀಗೆ ಮೊನ್ನೆ ಮಾತಾಡ್ತಾ ಇರುವಾಗ ನಾವೊಂದು ಏನು ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ಅವ್ರು ಪ್ಯಾಟೇಲ್ ಮಾಡೋರಾಗಿದ್ರು, ಪ್ಯಾಟೇಲ್ ಮಾಡ ನಮ್ಮ ಶಾಲೆಯಲ್ಲಿ ಮಾಡಿ ನಮ್ಮ ಹಳ್ಳಿ ಮಕ್ಕಳಿಗೂ ಕೂಡ ಒಂದು ರೀತಿ ಪ್ರಯೋಜನ ಆಗಲಿ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಇವತ್ತು ಇವರ ಅಜ್ಜನೂ ಕಲಾವಿದರು, ಇವರ ಅಪ್ಪನೂ ಕಲಾವಿದರು, ಇವರೂ ಕಲಾವಿದರು, ಮಗನೂ ಕಲಾವಿದರು, ಒಂದು ವಂಶ ಪಾರಂಪರ್ಯ ಕಲಾವಿದರು. ಹಾಗೆ ಅವ್ರು ನಮ್ಮ ಶಾಲೆಗೆ ಬಂದಿದ್ದಾರಲ್ಲ, ಅವರಿಗೆ ಒಂದು ಚಪ್ಪಾಳೆ ಮೂಲಕ ಸ್ವಾಗತ. ಯಾಕಂದ್ರೆ ನಮ್ಮ ಶಾಲೆಗೆ ಬಂದೀಗ ಪೇಟೆಯಿಂದ ಇಷ್ಟು ದೂರ ಬರೋದನ್ನ ಕೂಡ ತಯಾರೇ ಆಗುವುದಿಲ್ಲ. ಆದರೂ ಅವರು ಮೂರು ಹಳ್ಳಿಗಳೇ ಆಗಿರೋದಕ್ಕೆ ಹಳ್ಳಿಯ ಬಗ್ಗೆ ಒಂದು ಕಳಕಳಿ ಆಸಕ್ತಿ ಇರುವುದರಿಂದ ಇವತ್ತು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಈ ಒಂದು ಕಾರ್ಯಾಗಾರವನ್ನ, ತರಬೇತಿಯನ್ನು ಮಾಡಿ ಮಕ್ಕಳನ್ನ ಉತ್ತೇಜಿಸಬೇಕು. ಮಕ್ಕಳು ಕೂಡ ಮುಂದಿನ ಒಂದು ಭವಿಷ್ಯದಲ್ಲಿ ಉತ್ತಮ ಕಲಾವಿದರಾಗಬೇಕು, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಅವರಿಗೆ ತಿಳಿದುಕೊಡ್ಬೇಕು ಅಂತ ಹಂಬಲವನ್ನು ಇಟ್ಟುಕೊಂಡು ಇಂದು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ನಾವು ಇಂದೊಂದು ರಕ್ತರಾತ್ರಿ ಅಂತ ಆರಂಭ ಮಾಡಿದವರು ಕೃಷ್ಣನ್ ಪಾತ್ರ ಮಾಡಿದವರು ಇವರೇ. ಕೃಷ್ಣನ್ ಪಾತ್ರ ಮಾಡಿದವರು ಇವರೇ. ಒಳ್ಳೆ ಕಲಾವಿದರು, ನೋಡ್ಲಿಕ್ಕೆ ಕೃಷ್ಣನಾಗಿ ಕಾಣ್ತಾರೆ. ಚೆನ್ನಾಗಿ ಪೂರ್ಣಚಂದ್ರ ಅಂತೇಳಿ ಒಳ್ಳೆ ಪೂರ್ಣಚಂದ್ರ, ತೇಜಸ್ವಿ ಪೂರ್ಣವಾಗಿ ಇರುವಂತಹ ಒಬ್ಬ ವ್ಯಕ್ತಿ, ಹಸನ್ಮುಖಿ. ಅವರು ಕೂಡ ಇವತ್ತು ನಿಮಗೆ ತರಬೇತಿಯನ್ನು ನೀಡಲಿಕ್ಕೆ ತುಂಬ ಮನಸ್ಸಿನಿಂದ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಪೂರ್ಣಾನಂದ ಅವರಿಗೂ ಕೂಡ ನಾವು ಸ್ವಾಗತವನ್ನ. ಮಕ್ಕಳೆಲ್ಲರೂ ಕೂಡ ಬಂದಿದ್ದೀರಿ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನೀವು ಕಲ್ತ್ರೆ ಇವರು ಕಲಿಸಿರುವಂತಹದ್ದು ಉಳಿತದೆಯಲ್ಲ, ಅದಕ್ಕೆ ನೀವು ಕಲಿಬೇಕು. ಆ ಹಂಬಲವನ್ನು ಇಟ್ಟುಕೊಂಡು ನೀವೆಲ್ಲರೂ ಇವತ್ತು ಬಂದಿದ್ದೀರಲ್ಲ, ನಿಮಗೂ ಕೂಡ ಸ್ವಾಗತವನ್ನ ಕೊಡ್ತೇನೆ. ಈ ಒಂದು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡೋಣ. ಬರೀ ಗಣಪತಿಗಳು. ವಿಶೇಷವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ನಮಗೆ ನಿಮ್ಮ ಶಾಲೆಯಲ್ಲಿ ಒಂದು ತರಬೇತಿ ಕಾರ್ಯಾಗಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವು ಮಕ್ಕಳಿಗೆ ಸಹ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಾಗಾರಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ರಮೇಶ್ ಸರ್ ಹೇಳಿದಾಗೆ ಕಳೆದ 25 ವರ್ಷಗಳಿಂದ ನಾವು ರಂಗಸಮುದ್ರ ತಂಡವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹುಲಿಮಿನ ಚಿತ್ತಾರಾಮ ಶಾಸ್ತ್ರಿಗಳು ಸಿದ್ದಾಪುರದಲ್ಲಿ ಸಾಧಾರಣ ಒಂದು 70 ವರ್ಷಗಳಿಂದ ಹಿಂದೆ ಜಯಕರ್ನಾಟಕ ನಾಟಕ ಸಂಘ ಅಂತ ಒಂದು ಸಂಘವನ್ನು ಕಟ್ಟಿಕೊಂಡು ನಾಟಕ ಕಂಪನಿಯನ್ನು ನಡೆಸ್ತಿದ್ರು. ಅವರ ನೆನಪಿನಲ್ಲಿ ನಾವು ಈ ರಂಗಕಲೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಹೊಸ ನಾಟಕಗಳನ್ನ ರಚನೆ ಮಾಡಿಕೊಂಡು ರಾಜ್ಯಾದ್ಯಂತ ತಿರುಗಾಟವನ್ನು ಮಾಡ್ತಾ ಇದ್ದೇವೆ. ನಾಟಕೋತ್ಸವಗಳನ್ನು ಮಾಡ್ತಾ ಇದ್ದೇವೆ. ರಂಗಭೂಮಿ ಕುರಿತಾಗಿ ವಿಚಾರ ಸಂಕಿರಣವನ್ನು ಸಹ ಮಾಡ್ತಾ ಬಂದಿದ್ದೇವೆ. ಮಕ್ಕಳಲ್ಲಿ ರಂಗ ಜಾಗೃತಿಯನ್ನು ಮೂಡಿಸಬೇಕೆಂಬ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ. ನೀವೆಲ್ಲ ಉತ್ಸಾಹದಿಂದ ಪಾಲ್ಗೊಳ್ಳಿ. ಅವರೇನು ಕಲಿಸ್ತಾರೆ ಅದನ್ನು ಕಲ್ತ್ಕೊಳ್ಳಿ. ಅದು ನಿಮ್ಮ ಮುಂದಿನ ಭವಿಷ್ಯಕ್ಕೂ ನಾಂದಿ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಗ ನಮ್ಮ ವಿದ್ಯಾರ್ಥಿಗಳ ಒಂದು ವಿಕಸನಕ್ಕೆ ಕೇವಲ ಪಠ್ಯ ಚಟುವಟಿಕೆಗಳಷ್ಟೇ ಸಾಕಾಗಲ್ಲ. ವಿಷಯಗಳ ಮಾತ್ರನ ಕಲಿತ್ರೆ ನಮ್ಮ ವಿದ್ಯಾರ್ಥಿಗಳ ವಿಕಸನ ಅಥವಾ ಅಭಿವೃದ್ಧಿ ಆಗಲ್ಲ. ಬೌದ್ಧಿಕ ಮಟ್ಟದ ಜೊತೆಗೆ ಇತರ ಕಲೆಗಳನ್ನು ಸಹಿತ ನಾವು ಕಲಿಬೇಕು. ಅಂತಹ ಕಲೆಗಳಾಗಿರುವಂತದ್ದು ರಂಗಕಲೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಸಾಹಿತ್ಯ ರಚನೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಇವೆಲ್ಲವನ್ನ ಕಲಿತಾಗ ಮಾತ್ರ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ. ನಾವು ಬೌದ್ಧಿಕ ಮಟ್ಟದಲ್ಲಿ ಸಾಧನೆ ಮಾಡಿರೋರ ಜೊತೆಗೆ ಅದರ ಹೊರತಾಗಿಯೂ ಸಹಿತ ಆ ಬೌದ್ಧಿಕ ಒಂದು ಬುದ್ಧಿ ಕಲೆಯಲ್ಲಿ ಅಥವಾ ಬೌದ್ಧಿಕ ಮಟ್ಟದಲ್ಲಿ ಸಾಧನೆ ಮಾಡಿರ್ತಾರೆ. ಆದ್ರೆ ಅದನ್ನು ಕಲಿತಿಲ್ಲದವರು ಸಹಿತ ಈ ಡ್ಯಾನ್ಸ್ ಆಗಿರ್ಬೋದು, ರಂಗಕಲೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅದರಲ್ಲೆಲ್ಲರೂ ಸಹಿತ ಸಾಧನೆ ಮಾಡಿ ಇವತ್ತು ಪ್ರಪಂಚಾದ್ಯಂತ ಗುರುತಿಸ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಾವು ನೋಡೋದಾದ್ರೆ ನಮ್ಮ ಒಂದು ಕನ್ನಡ ರಂಗದ ಚಲನಚಿತ್ರ ರಂಗದ ಮೇರುನಟ ಆಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ಗೆ ನಾವು ಒಂದು ಉದಾಹರಣೆಯನ್ನ ತಗೋಬಹುದು. ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆನೂ ನಿಮಗೆ ಪಾಠ ಇಟ್ಟಿದ್ದಾರೆ, ಹೌದಲ್ವಾ? ಅವರು ವಿದ್ಯಾಭ್ಯಾಸ ಮಾಡಲಿಲ್ಲರೂ ಸಹಿತ ಕಲೆಯ ಅವರ ಒಂದು ಕೈ ಹಿಡಿದು ಇವತ್ತೇನಾಗಿದೆ, ವಿಶ್ವದಲ್ಲಿ ಗುರುತಿಸುವಂತಹ ಒಂದು ಸಾಧನೆಯನ್ನು ತೋರಿದ್ದಾರೆ. ಕೇವಲ ನಾವು ಕಲಿಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇಂತಹ ಒಂದು
ನಮಗೆ ಬೌದ್ಧ ಪಠ್ಯೇತರ ಚಟುವಟಿಕೆಗಳನ್ನ ಕಲಿತು ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. ಅಂತಹ ಕಲೆಯ ಬಗ್ಗೆ, ಅಂತಹ ರಂಗಕಲೆಯ ಬಗ್ಗೆ ನಿಮಗೆ ಸ್ವಲ್ಪ ಇವತ್ತೊಂದಿನದಲ್ಲಿ ಕಲಿಯೋಕ್ಕಾಗಲ್ಲ, ಅದು ತುಂಬಾನೇ ಇದೆ. ಆದ್ರೂ ಸಹಿತ ಅದನ್ನ ನಮ್ಮಲ್ಲಿ ಒಂದು ಆಸಕ್ತಿ ಬರಬೇಕು. ಆ ಆಸಕ್ತಿಯನ್ನ ಚಿಗುರಿಸೋದಕ್ಕೆ ಇವತ್ತೊಂದು ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಾಗಾರದಲ್ಲಿ ಕಲಿಸುವಂತಹ ಎಲ್ಲಾ ವಿಷಯಗಳನ್ನ ಒಂದು ನೀವು ಆಸಕ್ತಿದಾಯಕವಾಗಿ ಕಲಿಬೇಕು. ಅದನ್ನ ಕಲಿತು ಮುಂದಿನ ಒಂದು ಹಂತದಲ್ಲಿ ನೀವದನ್ನ ನಿಮ್ಮ ಒಂದು ಬದುಕಿನಲ್ಲಿ ಅಳವಡಿಸಿಕೊಂಡು ನೀವೆಲ್ಲರೂ ಸಹಿತ ಸಾಧನೆಯತ್ತ ಮುನ್ನಡೆಯಬೇಕು ಅನ್ನೋದು ನಮ್ಮೆಲ್ಲ ಶಿಕ್ಷಕರಾಗಿರ್ಬೋದು, ಬಂದಿರುವಂತಹ ಒಂದು ಶ್ರೀಯುತರಾಗಿರ್ಬೋದು, ಅವರ ಒಂದು ಆಶಯನೇ ಅದು. ಆ ಆಶಯವನ್ನ ಈಡೇರಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಿತ ಹೆಜ್ಜೆ ಇಡಬೇಕು ಅಂತೇಳಿ ಆಶಿಸ್ತಾ ಅದನ್ನ ಉತ್ತಮ ಮಟ್ಟದಲ್ಲಿ ಇವತ್ತು ಕಲೀರಿ ಅಂತೇಳಿ ನನ್ನ 2 ಮಾತುಗಳನ್ನ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಿಮ್ಮ ಬಲಗೈ ಮಾತ್ರ ಟೈಪ್ ಮಾಡಿ, ಬೇರೆಯವರಿಗೆ ಸ್ವಲ್ಪ ಗಟ್ಟಿ ಅನಿಸ್ಬೇಕು. ಮಾಡಿದ್ರ ನಿಧಾನ ಕಂಡಿ ಅವಳು ಇವತ್ತಿಂದ ಹೆಸರು ನನಗೆ ಕೇಳಿಸ್ಬೇಕು. ಏನ್ ಜೋರಾಗಿ ಮಾತಾಡೋದು ಕಲಿಬೇಕು. ಅರ್ಥ ಆಯ್ತಾ? ಇಲ್ಲಿ ವೋಕಲ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ, ಕಂಠ. ಇಲ್ಲಿಂದ ವಾಯ್ಸ್ ಬರೋದು. ಆ ವಾಯ್ಸಿಗೆ ನೀವು ಎಕ್ಸರ್ಸೈಸ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ದು ವಾಯ್ಸ್ ಹೊರಡಲ್ಲ. ನೀವು ದೊಡ್ಡವರಾದ್ಮೇಲೆ ಜೋರಾಗಿ ಮಾತಾಡ್ಬೇಕಲ್ವಾ? ಇವಾಗ ಒಂದು ವಾಯ್ಸ್ ಎಕ್ಸರ್ಸೈಸ್ ಮಾಡಿಸ್ತೀವಿ, ಅದನ್ನ ಜೋರಾಗಿ ಹೇಳ್ಬೇಕು. ಆಯ್ತಾ? ಇಲ್ಲಿ ನೋಡಿ, ಇದು ವಾಲ್ಯೂಮ್. ಇವಾಗ ವಾಲ್ಯೂಮ್ 0 ಅಂತ ಅನ್ಕೊಳ್ಳಿ, ಇದು ವಾಲ್ಯೂಮ್ 100. ನನ್ನ ಕೈ ನೋಡ್ತಾ ಇರಬೇಕು, ಕಾನ್ಸಂಟ್ರೇಷನ್ ನನ್ನ ಕೈ ನೋಡ್ಬೇಕು. ಇಲ್ಲಿಗೆ ಸೈಲೆನ್ಸ್ ಸ್ಟಾರ್ಟ್ ಆಯ್ತು, ವಾಲ್ಯೂಮ್ 1 ಆಯ್ತು. 100 ವಾಲ್ಯೂಮ್ ಇಲ್ಲಿಗಿದೆ. ಅರ್ಥ ಆಯ್ತು? ನಾನು ಹೇಳ್ತೀನಿ ನಿಮ್ಮೊಟ್ಟಿಗೆ ಹೇಳ್ಬೇಕು. ಎಲ್ಲರೂ ಯಾರು ಸುಮ್ಮನೆ ಬಾಯಿ ತೆಕ್ಕೊಂಡು ಹಿಂಗೆ ನಾಟಕ ಮಾಡಬಾರ್ದು. ಎಲ್ಲರೂ ವಾಯ್ಸ್ ಕೇಳಬೇಕು, ಹೊರಗೆ ಬರಬೇಕು. ರಾಮನು ಕಾಡಿಗೆ ಹೋದನು. ರಾಮನು ಕಾಡಿಗೆ ಹೋದನು. ಇವಾಗ ಏನ್ ಮಾಡಿದ್ರು ಗೊತ್ತಾ? ಚೆನ್ನಾಗಿ ಮಾಡಿದ್ರಿ, ಆಕ್ಟಿಂಗ್ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ, ಆದ್ರೆ ಟೋನ್ ಒಂದೇ ತರ. ರಾಮನು ಕಾಡಿಗೆ ಹೋದ್ರು, ರಾಮನು ಕಾಡಿಗೆ ಹೋದ್ರು, ರಾಮ ಒಂದೊಂದು ಎಕ್ಸ್ಪ್ರೆಷನ್ಗೂ ಬೇರೆ ಬೇರೆ ಟೋನ್ ಇರುತ್ತೆ. ಅದಕ್ಕೆ ಯಾವಾಗ ಹೆಂಗಾದ್ರು ಹಾ ಹೇಳ್ತೀರಾ ಈಗ?
ಅದನ್ನ ನೀವು ಹೇಳಬಾರ್ದು, ಕ್ಲಾಸ್ ಮಾಡಬೇಕು. ಇವಾಗ ನೋಡಿ, ಇವನು ಒಂದು ಹೇಳ್ದ, ಇನ್ನು 2 ಹೇಳ್ದ, ಇನ್ನು 3 ಹೇಳ್ದ, 4 ಹೇಳ್ದ, 5 ಬಾಯಲ್ಲಿ ಹೇಳ್ಬಾರ್ದು. ಬಾಯಲ್ಲಿ ಹೇಳಿದ್ರೆ ಅವ್ರ ಮಧ್ಯೆ ಬಂದು ನಿಂತ್ಕೋಬೋದು. ಲೇಟ್ ಆಗ್ಬಾರ್ದು, ಎಷ್ಟು ಸ್ಪೀಡ್ ಆಗುತ್ತೆ ಅಷ್ಟು. ಎಲ್ಲರ ಲಕ್ಷ್ಯ ನಂಬರ್ಸ್ ಇರಬೇಕು, ಬೇರೆ ಏನು ಲಕ್ಷ್ಯ ಇರಬಾರ್ದು. ಒಂದರಿಂದ ಜೋರಾಗಿ ಹೇಳಬೇಕು. 1 2 3 4 6 7 8 9 10 11 12 13 14 ಸ್ಪೀಡ್ ಆಗಿ ಕ್ಲಾಸ್ ಯಾರು ಎಲ್ಲರೂ ಹೊಡಿಬಾರ್ದು. ಅರ್ಥ ಆಯ್ತು? ಯಾರಿಗೆ ಆ ನಂಬರ್ ಯಾರಿಗೆ ಗೊತ್ತಾ ಅವ್ರು ಮಾತ್ರ. 1 2 3 4 6 7 8 ಗೇಮ್ ಏನು ಅಂದ್ರೆ ಎಲ್ಲರೂ ಕಣ್ಮುಚ್ಚಿ ಹೇಳ್ತೇನೆ, ಕಣ್ಮುಚ್ಚಿ ಎಲ್ಲ. ನಾನು ಯಾರೋ ಇಬ್ಬರು ಬೆನ್ನು ನಾನು ಮುಟ್ಟೋಗ್ತೀನಿ. ಇವಾಗ ಅವರು ಕಳ್ಳರು, ಅವ್ರ ಹತ್ರ AK-47 ಇದೆ. ಅವ್ರು ಕಣ್ಣು ನೋಡಿದ್ರೆ ಶೂಟ್ ಮಾಡಿದ್ರು ಅಂತ. ಎಲ್ಲರೂ ನಿಮ್ಮ ಪಾಡಿ ನೀವು ಓಡಾಡ್ತಾ ಇರ್ತೀರಾ. ಎಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಓಡಾಡ್ತಾ ಇರ್ಬೇಕು. ಇದು ಒಳ್ಳೆ ಅಬ್ಸರ್ವೇಷನ್ ಗೇಮು. ಯಾರಾದ್ರೂ ಕಣ್ಣು ನೋಡಿದ್ರೆ ಅವ್ರು ನಿಮ್ಗೆ ಶೂಟ್ ಮಾಡಿದ್ರು ಅಂತ, ಅಮ್ಮ ಅಂತ ಕಿರ್ಚಿ ಅಲ್ಲೇ ಕೂತ್ಕೋಬೇಕು. ಯಾವ ಜಾಗದಲ್ಲಿ ಇದ್ರು ಅಲ್ಲಿ ಎಲ್ಲಾದ್ರೂ ಕಣ್ಣು ನೋಡ್ತಾ ಇರ್ಬೇಕು. ನೀವು ಮಾತಾಡ್ಬಾರ್ದು, ಕಿರ್ಚ್ಬೇಕು. ಇಲ್ಲ ನೀವು ಸತ್ರಿಂದ ಗೊತ್ತಾಗಲ್ಲ, ಅಮ್ಮ ಅಂತ ಕಿರ್ಚ್ಬೇಕು. ಓಡಾಡ್ಬೇಕು, ನಿಲ್ಬಾರ್ದು. ಹುಡುಗಿರು ಇಲ್ಲಿ ನೋಡಿ, ಇಷ್ಟು ದೊಡ್ಡ ಜಾಗ ಇದೆ, ಬನ್ನಿ ಇಲ್ಲೆಲ್ಲ ಓಡಾಡಿ. ವೆರಿ ಗುಡ್, ಅಲ್ಲಿ ಕಿರ್ಚ್ಬೇಕು. ವಾಯ್ಸ್ ಮಾಡ್ಯುಲೇಷನ್ ಕಲ್ತ್ರಿ, ಹೊಸ ಆಟಗಳನ್ನ ಕಲ್ತ್ರಿ, ಆಟದಲ್ಲಿ ಪಾಠ ಕಲ್ತ್ರಿ. ಚೆನ್ನಾಗಿದ್ದ ಅವಾಗಿಲ್ಲ? ಇನ್ನೂ ಹೊಸ ಆಟಗಳನ್ನ ಹೇಳ್ಕೊಡ್ತೀನಿ ನಾನು. ಆದ್ರೆ ನೀವು ಒಂದು 5 ನಿಮಿಷ ಸೈಲೆಂಟ್ ಆಗಿ ಕೂತ್ಕೋಬೇಕು. ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ, ಆ ಕತೆನ ಕೇಳಿಸ್ಕೋಬೇಕು. ಲಾಸ್ಟ್ ಅಲ್ಲಿ ಆ ಕತೆ ಏನ್ ಕಲ್ತ್ರಿ, ಕತೆ ಹೆಂಗಿತ್ತು ಪ್ರತಿಯೊಬ್ಬರಿಗೂ ಕೇಳ್ತೀನಿ. ಪ್ರತಿಯೊಬ್ರು ಉತ್ತರ ಕೊಡ್ಬೇಕು. ಉತ್ತರ ಕೊಟ್ರೆ ಹೊಸ ಆಟನ ಹೇಳ್ಕೊಡ್ತೀನಿ. ಆಯ್ತಾ? ಪ್ರತಿಯೊಬ್ರು ಆ ಕತೆ ಏನ್ ಕಲ್ತ್ರಿ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅದನ್ನ ನೀವು ಲಾಸ್ಟ್ ಅಲ್ಲಿ ಮಾರಲ್ ಆಫ್ ದ ಸ್ಟೋರಿ ನೀವೇ ಹೇಳ್ಬೇಕು. ಕೂತ್ಕೊಳ್ಳಿ ಎಲ್ಲರೂ. ಮರ ತುಂಬಾ ಹಣ್ಣುಗಳಿದಾವೆ, ದೊಡ್ಡ ಮರ. ನಿಮ್ಮಂತ ಪುಟ್ಟ ಮಕ್ಕಳು 4 ಜನ ಆಟ ಆಡಕ್ಕೆ ಅಂತ ಒಂದಿನ ಬಂದ್ರು ಕಾಡಿಗೆ. ಆಟ ಆಡೋದು. ಒಬ್ಬವನ್ ಹುಡುಗ, ಅವನ ಹೆಸರು ಇವಾಗ ಗುಂಡ ಅಂತ ಇಟ್ಕೊಂಡು. ಗುಂಡ ಅನ್ನೋನು ಮರದ ಹತ್ರ ಮಾತಾಡ್ದ. ಮರ ಅವನ ಹತ್ರ ಮಾತಾಡ, ಗೊತ್ತಾಯ್ತಾ? ನೀವೆಲ್ಲ ಹೆಂಗ್ ನನ್ನ ಸುತ್ತಮುತ್ತ ಆಟ ಆಡ್ತಾ ಇದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಹಿಂಗೆ ಆಟ ಆಡ್ತಾ ಇರಿ ಮಕ್ಕಳ. ಗುಂಡ, ನನಗೆ ಬಹಳ ಹಸುವಾಗ್ಬಿಟ್ಟಿದೆ, ಏನಾದ್ರು ತಿನ್ನಕ್ ಕೊಡ್ತೀಯ ಅಂತ ಅಂದ. ಅವಾಗ ಮರ, ನನ್ನ ಹತ್ರ ಇಷ್ಟೆಲ್ಲ ಹಣ್ಣಿದೆ, ಬಾ ಕಿತ್ಕೋ, ಹಣ್ಣು ಕೊಡ್ತೀನಿ ಅಂತ ಹಣ್ಣು ಕೊಡ್ತು. ಗುಂಡ ಬಹಳ ಖುಷಿ ಆದ, ಮನೆಗೆ ಹೋದ. ಸುಮಾರು ವರ್ಷಗಳ ಕಾಲ ಬರಲೇ ಇಲ್ಲ. ದೊಡ್ಡವನಾದ ಅವನು. ಎಷ್ಟು ದೊಡ್ಡವನಾದ? ಯಾರು ಒಂದು ಮದುವೆ ವಯಸ್ಸಿಗೆ ಬಂದ. ದೊಡ್ಡವನಾಗ್ಬಿಟ್ಟ. ಅಲ್ಲಿವರೆಗೆ ಬಂದೇ ಇಲ್ಲ ಮರದ ಹತ್ರ. ಆ ಮರಕ್ಕೆ ಬೇಜಾರು.
ನಾನು ಮಾತಾಡಿದ ಅವನ ಹತ್ರ ಮಾತ್ರ ಅವನೇ ಬಂದಿಲ್ಲ ನನ್ನ ಹತ್ರ. ಬಂದ ಬಂದು ಬಹಳ ಬೇಜಾರಲ್ಲಿದ್ದ. ಮರ ಕೇಳ್ತು, ಯಾಕಪ್ಪ ಬೇಜಾರಲ್ಲಿದೆಯಾ ಮುಂದ, ಏನಾಯ್ತು? ಇಲ್ಲ, ನನಗೆ ದುಡ್ಡು ಬೇಕು, ಓಡಾಡೋಕ್ಕೆ ದುಡ್ಡಿಲ್ಲ, ನನಗೆ ಜಾಸ್ತಿ ದುಡ್ಡು ಮಾಡಬೇಕು ಅದು ಹೇಳ್ತು. ಅವರು ನನ್ನ ರಂಬೆ ಕೊಂಬೆ ಎಲ್ಲ ಕಟ್ಕೊಂಡು ಹೋಗಿ ನೀನು ಆ ಥರ ಬೆಂಚ್ ಮಾಡು, ಈ ಥರ ಟೇಬಲ್ ಮಾಡು, ದುಡ್ಡು ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಅವಾಗ ಅವನು ಬಹಳ ಖುಷಿಯಾಗಿ ಆ ಮರನ ಕಡ್ಕೊಂಡು ಹೋಗಿ ಮಾರಾಟ ಮಾಡ್ದ. ದುಡ್ಡು ಬಂತು. ಮತ್ತೆ ಸುಮಾರು ಬರಲೇ ಇಲ್ಲ. ಮರಕ್ಕೆ ಬಹಳ ಬೇಜಾರಾಯಿತು. ಆಮೇಲೆ ಒಂದಿನ ಬಂದ, ಯಾವಾಗ ಅವನು ಒಂದು 40-45 ವಯಸ್ಸಾಗಿತ್ತು. ಅವಾಗ ಬಂದ. ಮತ್ತೆ ಕೇಳ್ತು ಮರ, ಯಾಕೆ ಇಷ್ಟೆಲ್ಲ ಬೇಜಾರಾಗಿದೆ, ಏನು ಬೇಕು ನಿಮಗೆ? ಮತ್ತೆ ಅವನು ಅದೇ, ನನಗೆ ಪ್ರಪಂಚ ಎಲ್ಲ ದಾಟಿ ಸಮುದ್ರದಲ್ಲಿ ಹೋಗಬೇಕು, ಅದಕ್ಕೆ ದೋಣಿ ಬೇಕು, ದೋಣಿ ಮಾಡ್ಕೊಡ್ತೀಯ ಅಂತ ಮರಕ್ಕೆ ಕೇಳ್ತ. ಮರ ಅಂತ ನನ್ನೇ ಕಡ್ಕೊಂಡು ಹೋಗಿ ದೋಣಿ ಮಾಡ್ಕೋ ಅಂತ ಮರನೇ ಕಡ್ಕೊಂಡು ಹೋಗ್ಬಿಟ್ಟ. ಲಾಸ್ಟಲ್ಲಿ ಮರ ಎಷ್ಟು ಉಳಿದಿತ್ತು. ಮರನೇ ಕಡ್ಕೊಂಡು ಹೋದ, ದೋಣಿ ಮಾಡ್ದ, ಪ್ರಪಂಚ ಎಲ್ಲ ಸುತ್ತಾಡ್ದ ಸಮುದ್ರದಲ್ಲಿ. ವಯಸ್ಸಾಗೋಯ್ತು, 80-85 ವಯಸ್ಸಾಯಿತು. ಮತ್ತೆ ಬಂದ ಕಾಡಿ. ಮರ ಇಷ್ಟಿದೆ, ಬರೀ ಕಾಂಡ ಮಾತ್ರ ಇದೆ. ಕೇಳ್ತು, ಈಗಲೂ ಯಾಕೆ ಬೇಜಾರಲ್ಲಿದೆಯಾ, ಇಷ್ಟು ವಯಸ್ಸಾದರೂ ಎಲ್ಲದೂ ಸಾಧನೆ ಮಾಡಿದೆ, ಇನ್ನೂ ಯಾಕೆ ಇಲ್ಲೇ ಹಿಂಗೆ ಬಂದು ಕೂತಿದ್ಯಾ ಅಂತ. ಅವನು ಹೇಳ್ದ, ನನಗೆ ಯಾರೂ ಇಲ್ಲ, ಖುಷಿ ಹಂಚ್ಕೊಳ್ಳೋಕ್ಕೂ ಯಾರೂ ಇಲ್ಲ, ದುಃಖ ಹಂಚ್ಕೊಳ್ಳೋಕ್ಕೂ ಯಾರೂ ಇಲ್ಲ, ಒಬ್ಬನೇ ಆಗ್ಬಿಟ್ಟಿದ್ದೀನಿ ಅಂತ. ಬಾ, ನನ್ನ ಕಾಂಡದ ಹತ್ರನೇ ಹೊರ್ಕೊಂಡು ಈ ಥರ ಇವನು ಕೂತಿದ್ದಾನೆ, ಹಿಂಗೆ ಕೂತ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತು. ಅವನು ಅಲ್ಲೇ ಕೂತ್ಕೊಂಡ. ನೋಡಿ, ಆ ಹುಟ್ಟಿದಾಗಿಂದ ಅವನು ಸಾಯೋವರೆಗೂ ಆ ಮರ ಎಷ್ಟು ಹೆಲ್ಪ್ ಮಾಡ್ತಾವ ಅವನಿಗೆ. ಇದರಿಂದ ಏನ್ ಕಲಿಬೋದು? ನೀರು ನೀರಾಗ್ತೀವಿ, ಮತ್ತೆ ಪೀಠೋಪಕರಣವನ್ನು ಮಾಡಲು ಬರುತ್ತದೆ, ಗಾಳಿ ಸಿಗುತ್ತದೆ, ಮಳೆ ಬರುತ್ತದೆ. ಎಲ್ಲ ಕಳೆದ್ಬಿಟ್ರೆ ಮರನ ಮಳೆ ಬರುತ್ತಾ? ನಾವು ಪರಿಸರವನ್ನು ಎಂದಿಗೂ ನಾಶ ಮಾಡಬಾರ್ದು. ಯಾಕೆಂದ್ರೆ ಪರಿಸರ ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಗಾಳಿ ಕೊಡುತ್ತೆ, ಮತ್ತೆ ನಮಗೆ ಮಳೆ ಬೆಳೆ ಬರಕ್ಕೆಲ್ಲ ಕಾರಣ ನಾವು ಈ ತರ ಮರ ಎಲ್ಲ ಕಡಿಬಾರ್ದು. ಮಳೆ ಬೆಳೆ ಎಲ್ಲ ಬರ್ಬೇಕಂದ್ರೆ ಮಳೆ ಬಂದ್ರೆ ನಾವು ಬೆಳೆ ಬೆಳೆಯಕ್ಕೆ ಸಾಧ್ಯ. ಮಳೆ ಬರಬೇಕು ಅಂದ್ರೆ ನಾವು ಎಂದಿಗೂ ಮರವನ್ನು ಕಡಿಬಾರ್ದು, ನಾವು ಇನ್ನೂ ಹೆಚ್ಚು ಮರಗಳನ್ನು ಬೆಳೆಸಬೇಕು. ನೀವೆಲ್ಲ ತಪ್ಪಿಸ್ಕೋಬೇಕು. ನಮ್ಮಲ್ಲಿ ಯಾರಾದ್ರೂ ಇಬ್ಬರಲ್ಲಿ ಒಬ್ರು ನಿಮ್ಮನ್ನ ಮುಟ್ಟಿದ್ರೆ ನೀವು ಔಟ್ ಆದವರು ನಮ್ಮ ಜೊತೆ ಮತ್ತೆ ಬಂದು ಸೇರ್ಬೇಕು. 3 ಜನ ಆಗ್ತೀರಾ, 3 ಜನ ಹೋಗಿ ಇನ್ನೊಬ್ಬರನ್ನು ಮುಟ್ಬೇಕು. 4 ಜನ ಆಗ್ತೀರಾ, 4 ಜನ ಹೋಗಿ ಇನ್ನೊಬ್ಬರನ್ನು ಮುಟ್ಬೇಕು. 5 ಜನ ಆಗ್ತೀರಾ, ಲಾಸ್ಟಲ್ಲಿ ಎಲ್ಲರೂ ಮುಟ್ಟಾಕ್ತಾರೆ, ಎಲ್ಲರೂ ಕೈ ಇಟ್ಕೊಂಡಿರ್ತೀರ. ಗೊತ್ತಾಯ್ತಾ? ಫಸ್ಟ್ ಅವ್ರು ಯಾರ್ಯಾರು ಗೊತ್ತಾ? ನೀವಿಬ್ರು ಕೈ ಇಟ್ಕೊಳ್ಳಿ ತಪ್ಪಿಸ್ಕೊಳ್ಳಿ. ಅಲ್ಲೇ ಮುಟ್ಟಿ ಔಟ್ ಆಗ್ತಾರೆ, ಮುಟ್ಟಿಯಲ್ಲಿ. ಅಪ್ ಅಂದಾಗ ಮೇಲ್ ನೋಡ್ಬೇಕು, ಡೌನ್ ಅಂದಾಗ ಕೆಳಗೆ ನೋಡ್ಬೇಕು. ಲುಕ್ ಅಂದಾಗ ನೀವು ನಿಂತ್ಕೊಂಡಿರ್ತೀರ, ಇವಾಗ ಕೂತ್ಕೊಂಡೆ ಕೇಳಿಸ್ಕೊಳ್ಳಿ ಗೇಮ್. ಲುಕ್ ಅಂದಾಗ ನೀವು ಯಾರನ್ನ ಬೇಕಾದ್ರೂ ನೋಡ್ಬೋದು, ಪಕ್ಕದಲ್ಲಿ ಇದ್ದವ್ರನ್ನು ನೋಡ್ಬೋದು, ಎದುರುಗಡೆ ಇದ್ದವ್ರನ್ನು ನೋಡ್ಬೋದು, ಯಾರನ್ನ ಬೇಕಾದ್ರೂ ನೋಡ್ಬೋದು. ಯಾರು ಕಣ್ಣಲ್ಲಿ ಕಣ್ಣು ಮ್ಯಾಚ್ ಆಗುತ್ತೆ. ಇವಾಗ ನಾನು ಹಿಂಗಿದ್ದೀನಿ ಅನ್ಕೊಳ್ಳಿ, ಅಪ್ ಅಲ್ಲೇ ನೋಡಿದೆ, ಡೌನ್ ಅಲ್ಲೇ ನೋಡಿದೆ, ಲುಕ್ ಅಲ್ಲೇ ಹಿಂಗ್ ನೋಡಿದೆ, ಕಣ್ಣು ಸೇರುತ್ತೆ. ಬೇರೆ ಯಾರು ನೋಡ್ಬಾರ್ದು, ಒಬ್ಬರೇ ನೋಡ್ಬೇಕು. ಹಿಂಗೆ ಎಲ್ಲರೂ ನೋಡ್ಬಾರ್ದು. ಲುಕ್ ಅಂದಾಗ ಒಬ್ಬರೇ ನೋಡ್ಬೇಕು, ಒಂದು ಪಕ್ಕದಲ್ಲಿ ಇಲ್ಲ ಅಲ್ಲಿ. ಯಾರಿಗೂ ಒಂದೇ ಏಟ್ಗೆ ಸಿಂಕ್ ಆಗಿರುತ್ತೋ ಕಣ್ಣು ಅವ್ರು ಮಾತ್ರ ಕೂತ್ಕೋಬೇಕು. ಯಾರ ಸಿಂಕ್ ಆಗಿರುವ ಕಣ್ಣು ಅವ್ರು ಮಾತ್ರ ನಿಂತ್ಕೊಂಡಿರ್ಬೇಕು. ಅವರು ನೆಕ್ಸ್ಟ್ ಆಟ ಕಂಟಿನ್ಯೂ ಆಡ್ತಾ ಇರ್ತಾರೆ. ಕೂರೋದಾದ್ರೆ ಒಂದೇ ಸತಿಗೆ ಇಬ್ರು ಕೂರ್ತಾರೆ, ಒಬ್ಬರೇ ಕೂರಲ್ಲ. ಯಾಕೆಡೆ ಮ್ಯಾಚ್ ಆಗಿರ್ಬೇಕಲ್ಲ ಕಣ್ಣು. ಗೊತ್ತಾಯ್ತಾ? ಮಾತಾಡ್ಬಾರ್ದು. ಅಪ್ ಡೌನ್ ಅಪ್ ಲುಕ್ ಅಪ್ ಡೌನ್ ಲುಕ್. ಏನ್ ಮಾಡ್ತೀಯ?
ಯಾಕೆ ಮಾಡ್ಸೋದು ಅಂದ್ರೆ, ಇವಾಗ ನಾಟಕದಲ್ಲಾಗ್ಲಿ ಸಿನಿಮಾದಲ್ಲಾಗ್ಲಿ ಧಾರಾವಾಹಿಲಾಗ್ಲಿ ಒಬ್ಬ ಕಲಾವಿದ ಮಾತಾಡ್ತಾ ಎದುರುಗಡೆ ಇರೋ ಪಾತ್ರ ಮಾತಾಡ್ಬಾರ್ದು, ಓವರ್ ಲ್ಯಾಪ್ ಅಂತ ಹೇಳ್ತಾರೆ. ಅವಾಗ ಇಬ್ರು ಮಾತಾಡಿದ್ರು ಕೇಳಿಸಲ್ಲ. ಇದನ್ನ ಕಲಿಬಹುದು ಮೇನ್ ಆಯ್ತಾ. ಇಬ್ಬಿಬ್ರು ಹೇಳ್ಬಾರ್ದು. ಇವಾಗ ನೋಡಿ, 1 ಇವನು ಹೇಳ್ದ, 2 ಇವನು ಹೇಳ್ದ, ಬೇರೆ ಯಾರು ಹೇಳಿದ, ಗೆದ್ರಿ. 3 ನೀನ್ ಹೇಳ್ದ, 3 ನೀನ್ ಹೇಳ್ದ, ಅವನು ಹೇಳ್ಬಿಟ್ಟ, ಸೋತ್ರಿ. ಮತ್ತೆ 1 ಇಂದ ಸ್ಟಾರ್ಟ್ ಆಯ್ತು. 1 2 3 1 2 ತನಕ ಮಾತ್ರ ಬರ್ತಾ ಇಲ್ಲ. 1-2 ಸೆಕೆಂಡ್ ಟೈಮ್ ಕೊಡಿ. ಯಾರು ಹೇಳಿಲ್ವಾ ಟಕ್ ಅಂತ ಒಬ್ರು ಫೋನ್ ಅಷ್ಟೇ ಗೇಮ್ ಇರೋದು. ಸ್ವಲ್ಪ ಯೋಚನೆ ಮಾಡ್ತಾ ಇರ್ಬೇಕು, ಯಾರು ಹೇಳಿಲ್ಲ ಅಂತ ಅಷ್ಟೇ ಹೇಳೋದು. ನೀವು ಟಕ್ ಟಕ್ ಅಂತಂದ್ರೆ ಯಾರು ಹೇಳಿಲ್ಲ. 2 3 4 5 ಗಮನ ಆಟದಲ್ಲೇ ಇರಬೇಕು. 2 ವಾಯ್ಸ್ ಬಂತ 1 ಸ್ಟಾರ್ಟ್ ಮಾಡ್ಬೇಕು. 1 2 15 ಕಂಟಿನ್ಯೂ ಮಾಡಿ. ಓಡಾಡುತ್ತೆ. ಮಿಕ್ಸ್ ಆಗಿ. 16 ಹೇಳಿ ಯಾರು? 16 17 18 19 20 ಮತ್ತೆ ಈ ಕತೆ ಕೊಟ್ಟರಲ್ಲ, ಈ ಕಥೆಯಿಂದ ನಮ್ಗೆ ತುಂಬಾ ಅರ್ಥ ಮಾಡ್ಕೊಳ್ಳೋದು ಈಸಿ ಆಯ್ತು ಪರಿಸರದ ಬಗ್ಗೆ. ನನಗೆ ಕತೆ ಮತ್ತೆ ಇಷ್ಟ. ಕತೆ ತುಂಬಾ ಇಷ್ಟ. ಕತೆ ತುಂಬಾ ಇಷ್ಟ. ನನ್ನ ಕತೆ AK-47 ಆಟ ಇಷ್ಟ.